ಹೆಂಗಾಯ್ತು ಅಂತ ಹೇಳಿದ್ರೆ ಸಂತೆ ಮಧ್ಯೆ ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತ ಅಂಜಿದೊಡೆ ನಾಚಿದೊಡೆ ಅಂತಯ್ಯ ಸರ್ಕಾರ ಕೇಂದ್ರ ಸರ್ಕಾರ ಬೈ ಮುಂದ ಹೇಳ್ತಾರೆ ಅಲ್ಲ ಈಗ ನಮ್ಗೆ ಇಲ್ಲ ಒಂದ್ ನಿಮಿಷ ಹೆಂಗೆ ಅಂತ ಹೆಂಗಾಯ್ತು ಅಂತ ಹೇಳಿದ್ರೆ ಸಂತೆ ಮಧ್ಯೆ ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತ ಅಂಜಿದೊಡೆ ನಾಚಿದೊಡೆ ಅಂತಯ್ಯ ಹಾಗಾಗಿ ಇವತ್ತು ಅಪೋಸಿಷನ್ ಪಾರ್ಟಿ ಇಲ್ಲಿದ್ದಾರೆ ಇವಾಗ ಡಿಬೇಟಿಂಗ್ ಆನ್ 3:30 ನಮಗೊಂದು ಆಪರ್ಚುನಿಟಿ ಕೊಡಲ್ಲ ಅಂದ್ರೆ ಆದ್ರೆ ಕಟ್ ಡೌನ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಇಲ್ಲಿ ಓದಿ ನೋಡಿಲಿ ಕೇಶವ ಪ್ರಸಾದ್ ಭೋಜೇಗೌಡ ಹೇಮಲತಾ ಎಂ ನಾಗರಾಜ್ ಸಂಕನೂರು ಸಿಟಿ ಎಲ್ಲ ಹೆಸರು ಬರ್ಕೊಂಡು ಕೊಡ್ತೀನಿ ಕೊಡೋ ಪುರ್ಸೋದ್ ಬೇಡ ನಿಮ್ಗೆ ನೀವು ಅಲ್ಲಿಗೆ ಮುಗಿಸಿ ಅಂತ ಮಿನಿಸ್ಟರ್ ಹೇಳಿಸ್ಬಿಟ್ರೆ ಉತ್ತರ ಹೇಳೋರು ಮಿನಿಸ್ಟರ್ನ ಹೇಳಿಸಿದ ಒಂದ್ ನಿಮಿಷ ಕಾನೂನು ಪ್ರಕಾರ ನಾನು ಕಾನೂನು ಪ್ರಕಾರ ಹೋಗ್ತೀನಿ ನಾ ಅಲೋ ಮಾಡಂಗಿಲ್ಲ ಯಾರ ಮಾತ್ರ ಅವ್ರು ಅಷ್ಟು ಕೊಡ್ತೀನ ನೀ ಕಾನೂನು ಹಚ್ಚಬೇಡ ನಾನು ಹೇಳಕತ್ತೀನಿ ಸುಮ್ ಕುತ್ಕೋ ನೀವ್ ಹೇಳದ್ನ ನಾವು ಕೇಳ್ತಲೇ ಕ್ಲಾರಿಫೈ ಕೊಡ್ತೀನಿ ಯಾವಾಗ ಹೇಳಿದೀವಿ ನಾವು ಪೀಠದ ಆದೇಶ ಯಾವಾಗ ಕೇಳಲ್ಲ ಅಂತ ಹೇಳಿದೀವಿ ಹೇಳಿ ನೋಡೋಣ ಸರಿ ಮಾತಾಡಿ ಎಷ್ಟೊತ್ತ ಆಗುತ್ತೆ ಮಾತಾಡಿ ನಾ ಯಾರು ರಿಸ್ಟ್ರಿಕ್ಟ್ ಮಾಡಿದ್ರು ಮಾತಾಡಿ ಬಿಡಮ್ಮ ಹೇಳ್ಬೇಡಿ ಕುತ್ಕೊಂಡು ಮಾನ್ಯ ಸಭಾಪತಿಗಳೇ ನಮ್ಗೆ ಯಾರಿಗೂ ಆಗಿಲ್ಲ ಮಾನ್ಯ ಅದು ಬ್ಯಾಡ್ ತಗೊಳ್ಳಿ ಹೇಳೋದೀಗ ನೀವು ಇಬ್ಬರು ಕೂಡಿದ್ರೆ ಏನಕ್ಕಂತ ಒಂದು ಮಣ್ಣು ಹೇಳೀನಿ ಹೇಳೋದು ಮಾನ್ಯ ಸಭಾಪತಿಗಳೇ ಒಂದು ನಿಮಿಷ ನಿಮಗೆ ಹೇಳ್ತೀನಿ ಬಜೆಟ್ ಚರ್ಚೆ ಬರುವಾಗ ದಯಮಾಡಿ ನಿಮ್ಮ ಜನರಿಗೆ ಯಾರು ಹೊರಗೆ ಹೋಗ್ಬಾರ್ದು ಎಷ್ಟೊತ್ತಿನ ಯಾರು ಕುತ್ಕೊಳ್ಬೇಕು ಕೇಳಿ ಹೋಗ್ಬಾರ್ದು ಈಗ ಹೇಳ್ಬಿಡ್ತೀನಿ ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ಜವಾಬ್ದಾರಿ ಯಾಕೆ ಮಾನ್ಯ ಸಭಾಪತಿಗಳೇ ತಾತ್ಕಾಲಿಕವಾಗಿ ಗ್ಯಾಸಿನ ಸಮಸ್ಯೆ ಉದ್ಭವ ಆಗಿದೆ. ಇದು ತಾತ್ಕಾಲಿಕ ಅಂತೇಳಿ ಇಡೀ ಪ್ರಪಂಚದ ಜನರಿಗೆ ಗೊತ್ತಿರತಕ್ಕಂಥದ್ದು. ಇಟ್ ಈಸ್ ಅ ಮ್ಯಾಟರ್ ಆಫ್ ಕಾಮನ್ ಸೆನ್ಸ್. ಒಂದು ವಿಷಯ ನಾವೆಲ್ಲರೂ ತಿಳ್ಕೊಳ್ಬೇಕು, ಭಾರತ ದೇಶಕ್ಕೆ ಯುದ್ಧ ಬೇಕಿರಲಿಲ್ಲ. ಯುದ್ಧ ಆದಾಗ ಇವತ್ತು ಯಾವ ಪರಿಸ್ಥಿತಿಯನ್ನು ದೇಶ ಎದುರಿಸ್ತದೆ ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ ಇವತ್ತು, ಯುದ್ಧದಿಂದ ಆತ್ಮನಿರ್ಭರ ಭಾರತ ಆಗೋದನ್ನು ನಾವು ಕಲಿಯಬೇಕು ಅಂತ. ಯಾಕೆಂತಂದರೆ ನಾವು ಡಿಪೆಂಡೆನ್ಸಿನ ಬಿಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅನ್ನೋದು ಅದರ ಅರ್ಥ. ಇದು ಈ ಗ್ಯಾಸ್ದಾಗಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ದಾಗಲಿ ನಾವಿವಾಗ ಡಿಪೆಂಡೆನ್ಸಿ ನಮಗಿದೆ. ಆದರೆ ಒಂದು ಮಾತನ್ನು ಇವತ್ತು ನಾನು ತಮ್ಮ ಗಮನಕ್ಕೆ ತರಬಯಸ್ತೇನೆ. ಈ ವಿಷಯವನ್ನು ಎತ್ತುವಾಗ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ನಾವು. ನಿನ್ನೆ ಮಾನ್ಯ ಸಚಿವರು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ತಳಮನೆಯಲ್ಲಿ ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಯಾವುದೇ ಆ ರೀತಿ ತೊಂದರೆ ಆಗಲಿಕ್ಕೆ ನಾವು ಬಿಡೋದಿಲ್ಲ, ಯಾಕಂದರೆ ಅವ್ರ ಜವಾಬ್ದಾರಿ ಇದೆ, ಜವಾಬ್ದಾರಿಯುತವಾದ ಮಾತನ್ನು ನಿನ್ನೆ ಆಡಿದ್ದಾರೆ. ಈ ಗ್ಯಾಸಿನ ವಿಷಯ ಕೇಂದ್ರಕ್ಕೆ ಸಂಬಂಧ ಇರಬಹುದು, ರಾಜ್ಯಕ್ಕೆ ಸಂಬಂಧ ಇಲ್ವಾ? ಇದ್ದೇ ಇದೆ. ಯಾಕಂತಂದರೆ ಅದು PDS ಅಲ್ಲಿ ಬರ್ತಕ್ಕಂಥದ್ದು. ಇವತ್ತು ಅದನ್ನು ಕೇಸ್ ಹಾಕಬೇಕಾದ್ರೆ ಏನೇ ಮಾಡ್ಬೇಕಂತಂದ್ರೆ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಕಾಳಸಂತೆಯಲ್ಲಿ ಮಾರಾಟ ಆಗ್ತಕ್ಕಂಥದ್ದು ಈ ಸಂದರ್ಭದ ಉಪಯೋಗ ಪಡೆಯಲಿಕ್ಕೆ ಕೆಲವರು ಮಾಡಬಹುದು, ಅದನ್ನು ತಡೆ ಮಾಡಬೇಕಾಗಿರ್ತಕ್ಕಂಥದ್ದು, ಹಿಡಿಬೇಕಾಗಿರೋದು, ಶಿಕ್ಷೆ ಕೊಡಬೇಕಾಗಿರೋದು ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಅದಕ್ಕೆ ನೆನ್ನೆ ಹೇಳಿದ್ದಾರೆ ಮಾನ್ಯ ಸಭಾಪತಿಯವರೇ, ಹಿಂದೆ ಸರ್ಕಾರ, ನಾನು ಯಾರ ಹೆಸರನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ಆದರೆ ಹಿಂದಿನ ಸರ್ಕಾರದಲ್ಲಿ 1 ವರ್ಷಕ್ಕೆ 6 ಸಿಲಿಂಡರ್ ಮಾತ್ರ ಕೊಡೋದು ಪದ್ಧತಿ ಇತ್ತ. ಜನರು ಹೋರಾಟ ಪ್ರಾರಂಭ ಆದಾಗ 8 ಸಿಲಿಂಡ್ರೇ ಕೊಡೋದು.
ಇವತ್ತು ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವರು ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಅವರು ಸಿಲಿಂಡರ್ಗಳು ಇಷ್ಟೇ ಕೊಡೋದು ಅಂತಂದಾಗ ಏನೇನಾಯಿತು? ಇಡೀ ದೇಶದಲ್ಲಿ ಗೊಂದಲ ಪ್ರಾರಂಭ ಆದಾಗ ಅವರ ಆದೇಶವನ್ನೇ ಅರ್ಧ ಬಿಸಾಕಿದ್ರು. ಅಂಥ ಪರಿಸ್ಥಿತಿ ಈಗ ಉದ್ಭವ ಆಗಿಲ್ಲ. 2014ರಲ್ಲಿ ಮಾನ್ಯ ಮೋದಿಜಿಯವರು ಅಧಿಕಾರ ವಹಿಸಿಕೊಂಡ ದಿವಸದಿಂದ ಇಲ್ಲಿಯವರೆಗೆ ಒಂದು ದಿವಸ ಗ್ಯಾಸಿನ ಸಮಸ್ಯೆ ಆಗಿರಲಿಲ್ಲ, ಸಪ್ಲೈ ಇಲ್ಲ ಅಂತ ಆಗಿಲ್ಲ, ಕ್ಯೂ ಅಲ್ಲಿ ಯಾರು ಹಚ್ಚಿ ನಿಂತಿಲ್ಲ. ಅದಕ್ಕೆ ಮುಂಚೆ ಕ್ಯೂ ಅಲ್ಲಿ ನಿಂತಿರಬೇಕಾಗಿತ್ತು 3 ದಿವಸ 2 ದಿವಸ ಸಿಲಿಂಡರ್ ಇಟ್ಬಿಟ್ಟು ಗ್ಯಾಸ್ ಏಜೆನ್ಸಿಗಳ ಹತ್ರ ಹೋಗಿ ಕಾಡಿ ಬೇಡಿ ತರಬೇಕಾಗಿತ್ತು. 2 ದಿವಸ 3 ದಿವಸ ಮನೆಯಲ್ಲಿ ಗ್ಯಾಸ್ ಇರ್ತಿರ್ಲಿಲ್ಲ, ಅಡುಗೆ ಮಾಡ್ತಿರ್ಲಿಲ್ಲ. ಅದಕ್ಕೇನು ಮಾಡಿದ್ರು, ಕಮರ್ಷಿಯಲ್ ಸಿಲಿಂಡರ್ಸ್ ಬೇರೆ ಮಾಡಿ, ಡೊಮೆಸ್ಟಿಕ್ಕೇ ಬೇರೆ ಮಾಡಿ, ಇವತ್ತು ಯಾವುದೇ ಸಮಸ್ಯೆ ಇಲ್ಲದೆ ಎಲ್ರಿಗೂ ಸಿಲಿಂಡರ್ ಸಿಗ್ತಿತ್ತು. ಇವತ್ತು ತಾತ್ಕಾಲಿಕವಾದ ಸಮಸ್ಯೆ ಬಂದಿದೆ ಅಂತ ಒಪ್ಕೊಳ್ಳೋಣ. ಯಾತಕ್ಕೆ ಬಂತು? ಯಾರಾದರೂ ನುಂಗಿದ್ರ ಸಿಲಿಂಡರ್ನ? ಮಾತಾಡ್ತಕ್ಕಂಥ ಬೇಜವಾಬ್ದಾರಿ ಇರ್ತಕ್ಕಂಥವರು ಈ ರೀತಿ ಮಾತಾಡ್ತಿರ್ಲಿಲ್ಲ. ಆಯ್ತಾ? ಇವತ್ತು ಯಾವ ಪಾಲಿಸಿ ಫೇಲ್ ಆಗಿಲ್ಲ, ನಿಮ್ಮ ಮಾತುಗಳು ಮಾತ್ರ ಫೇಲ್ ಆಗ್ತಾ ಇರೋದು. ಇದನ್ನ ಈಗ ನಾನು ಅದಕ್ಕೆ ಹೇಳಿದೆ, ಈ ಕಾಮನ್ ಸೆನ್ಸ್ ಇರ್ತಕ್ಕಂಥವರು ಈ ರೀತಿ ಮಾತಾಡಲಿಲ್ಲ. ಇವತ್ತು ಹೇಳಿದ್ದಾರೆ, ಜನರು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಅಂತೇಳಿ ಪ್ರಧಾನಮಂತ್ರಿ ಅವರು ನಿನ್ನೆ ತಾನೇ ಹೇಳಿದ್ದಾರೆ. ಈಗ ಪತ್ರಿಕೆ ಹಿಡ್ಕೊಂಡು ಓದುವಾಗ ನೀವು ಶಾರ್ಟೇಜ್ ಅಂತ ಬಂದಿದ್ದನ್ನು ಓದ್ತೀರಿ. ಪ್ರಧಾನಮಂತ್ರಿ ಅವರು ಹೇಳಿಕೆ ಕೊಟ್ಟಿರೋದನ್ನ ಯಾಕೆ ಕಾಣಲಿಲ್ಲ ನಿಮಗೆ? ಕಣ್ಣುಗಳು ಕುರುಡಿತ್ತ ನಿಮಗೆ? ಅದನ್ನು ಓದಬೇಕಾಗಿತ್ತು, ಅದನ್ನು ಹೇಳಬೇಕಾಗಿತ್ತು. ಯಾವುದೇ ಕಾರಣಕ್ಕೆ ಸಮಸ್ಯೆ ಬರಲಿಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದೇ ವಿಷಯವನ್ನು ತೆಗೆದುಕೊಂಡು ಮಾನ್ಯ KH ಮುನಿಯಪ್ಪನವರು ಅದೇ ಮಾತನ್ನ ಹೇಳಿದ್ದಾರೆ. ಆ ರೀತಿ ದುಗುಡ ಪಡ್ತಕ್ಕಂಥ ಅದೇನೂ ಇಲ್ಲ. ಕಾಳಸಂತೆಯಲ್ಲಿ ಏನಾದರೂ ಆದ್ರೆ ಮಾತ್ರ ಅದನ್ನು ನಾವು ಜವಾಬ್ದಾರಿ ಇದ್ದೀವಿ, ನಾವು ಕೂಡ ಅದನ್ನು ನೋಡ್ಕೊಳ್ತೇವೆ ಅಂತೇಳಿ ನಿನ್ನೆ ಹೇಳಿದ್ದಾರೆ. ಈಗಾಗಲೇ 14ರಿಂದ 26 ಫೆಬ್ರವರಿಯವರೆಗೆ ಒಂದು ಸಮಸ್ಯೆ ಎಲ್ಲೂ ಬಂದಿಲ್ಲ. ಈಗಾಗಿರ್ತಕ್ಕಂಥದ್ದು ಯುದ್ಧದ ಪರಿಣಾಮವಾಗಿ ತಾತ್ಕಾಲಿಕವಾದ ಈ ಸಮಸ್ಯೆ ಉದ್ಭವ ಆಗಿದೆ. ಇದಕ್ಕೆ ಇಡೀ ದೇಶದ ಜನರು ಅರ್ಥ ಮಾಡ್ಕೊಳ್ಬೇಕು, ಒಟ್ಟಾಗಬೇಕು. ಅದನ್ನು ಬಿಟ್ಟು ಗ್ಯಾಸ್ಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಿ. ಇದು ವೈಫಲ್ಯ. ಎಲ್ಲಿ ವೈಫಲ್ಯ ಇದೆ? ವೈಫಲ್ಯ ಎಲ್ಲಿದೆ ತೋರಿಸ್ರಿ. ಯಾವುದು ವೈಫಲ್ಯ? ನಿಮ್ಮ ಸಮಸ್ಯೆಗಳು ನೀವು ಯಾವ ರೀತಿ ಮಾಡ್ತಿದ್ರಿ? ನಿಮ್ಮ ಕಾಲದಲ್ಲಿ ಇಲ್ಲದ ಸರ್ಕಾರದ ಅವಧಿಯಲ್ಲಿ ಕಟ್ಟಿಗೆ ಮಾಡಿಸ್ತೀರಾ? ಕಟ್ಟಿಗೆ ಮಾಡಿಸ್ತೀರಿ? ಇವತ್ತು ಕಟ್ಟಿಗೆ ಮಾಡಿಸ್ತೀರಾ? ಕಟ್ಟಿಗೆ ಹೇಗೆ ಮಾಡಿಸ್ತೀರಿ? ಅವರೊಬ್ಬರು ಬಿಟ್ಟು ಯಾರ್ದು ಕಡ್ತಕೋಬಾರ್ದು. ಇವತ್ತು ಜನ ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಜನರ ಸಮಸ್ಯೆ ಅಲ್ಲ, ಇವತ್ತು ಈ ಕಾಂಗ್ರೆಸ್ ನಾಯಕರ ಸಮಸ್ಯೆ ಇದು. ಅಂದ್ರೆ ಇದರಲ್ಲೂ ಬೇಳೆ ಬೇಯಿಸ್ಬೇಕಾ ನೀವು? ಗ್ಯಾಸ್ ಇಲ್ಲ ಅಂತೀರಿ, ಗ್ಯಾಸ್ ಇಲ್ಲದೆ ಹೇಗೆ ಬೇಳೆ ಬೇಯಿಸ್ಕೊತೀರಿ? ಹೋಗ್ಲಿ, ಅದಾದ ನಿಮಗೆ ಸೂಕ್ತ ಅದೇ ಅಂತ ಅನಿಸ್ತದೆ, ನಿಮಗೆ ಸೂಕ್ತ ಅದೇ ಅನಿಸ್ತದೆ. ಅದೇ ಮರ ಕಡಿಬಾರ್ದು, ಮರ ಕಡಿಬಾರ್ದು, ಹೊಗೆ ಇಲ್ಲದೆ ಜೀವನ ಮಾಡಬೇಕು ಜನ ಅಂತೇಳಿ 14 ಕೋಟಿ ಫ್ಯಾಮಿಲಿಗಳಿಗೆ, ಬಡವರಿಗೆ ಮೋದಿಜಿಯವರು ಸಿಲಿಂಡರ್ಗಳನ್ನು ಕೊಟ್ಟಿದ್ದು. ನಿಮ್ಮ ಕಾಲದಲ್ಲಿ ಅಲ್ಲ. ಆವತ್ತು ಮಾನ್ಯ ಭಾರತಿ ಶೆಟ್ಟಿ ಅಕ್ಕ ಹೇಳಿದ್ರು, ಆವತ್ತು MP ಗಳಿಂದ ಕೂಪನ್ ತಗೊಂಡು ಹೋಗ್ಬೇಕಾಗಿತ್ತು. ಇಲ್ಲ ಅಂತಂದ್ರೆ 4,000-5,000 ರೂಪಾಯಿ ಲಂಚ ಕೊಟ್ಟು ಸಿಲಿಂಡರ್ಗೆ ಅಪ್ಲೈ ಮಾಡಬೇಕಾಗಿತ್ತು. ಒಂದು ಸಾರಿ ಅದನ್ನು ತಗೊಳ್ಬೇಕಾದ್ರೆ 8,000 to 10,000 ರೂಪಾಯಿ ಆಗ್ತಿತ್ತು. ನಾವೆಲ್ಲ ತಗೊಂಡು ನೋಡಿದ್ದೀವಿ. ಯಾಕೆಂದ್ರೆ ಸಿಲಿಂಡರ್ಗೆ ಬೇರೆ ಡೆಪಾಸಿಟ್, ಅದಕ್ಕೆ ಬೇರೆ ಹಣ, ಲಂಚ ಬೇರೆ, ಸ್ಟವ್ಗೆ ಬೇರೆ, ಅದಕ್ಕೆ ಅಕ್ಸೆಸರೀಸ್ಗೆ ಬೇರೆ, ಎಲ್ಲ ಪರಿಸ್ಥಿತಿಯನ್ನು ನೋಡಿರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಸಮಸ್ಯೆ ಇಲ್ಲದೆ ನಡ್ಕೊಂಡು ಹೋಗ್ತಿರ್ತಕ್ಕಂಥ ಕಾಲದಲ್ಲೂ ಕೂಡ ನೀವು ಏನು ಪಾಲಿಸಿ ಯುದ್ಧದಲ್ಲಿ ಏನು ಪಾಲಿಸಿ ಇರುತ್ತೆ? ಯುದ್ಧದ ಜೊತೆಯಲ್ಲಿ ಪಾಲಿಸಿ ಜೋಡಿಸ್ತೀರಾ? ಪರಿಸ್ಥಿತಿ ಇವತ್ತು ಏನಾಗಿದೆ?
ಇದು ನಮ್ಮ ಒಂದು ದೇಶದ ಸಮಸ್ಯೆ ಅಲ್ಲ, ಕರ್ನಾಟಕದ ಸಮಸ್ಯೆ ಅಲ್ಲ, ಇಡೀ ಪ್ರಪಂಚದ ಸಮಸ್ಯೆ ಆದಾಗ ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಅದೇ ಕಾಮನ್ ಸೆನ್ಸು. ಆ ಕಾಮನ್ ಸೆನ್ಸು ನಿಮ್ಗಿರ್ಲಿ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸಚಿವರು ಉತ್ತರ ಹೇಳಿ. ನೀವು ಇಲ್ಲೆಲ್ಲ ಕೊಡೋದಿಲ್ಲ, ಯಾರು ಕೊಡೋದಿಲ್ಲ, ಉತ್ತರ ಹೇಳಿ. ನೀವು ಮುನಿಯಪ್ಪನವರೇ ನೀವು ಉತ್ತರ ಹೇಳಿ. ನೀವು ನೋಡಿ, ವಿನಂತಿ ಮಾಡ್ತೇನೆ. ಅವ್ರು ನೋಡಿ ಕಾಮನ್ ಸೆನ್ಸ್ ಅಂತ ಪದ ಬಳಸಿದ್ದಾರೆ. ಉತ್ತರ ಹೇಳಿ. ಆಮೇಲೆ ಅಲ್ಲಲ್ಲ, ದಯಮಾಡಿ ನಾನು ಪ್ರಶ್ನೆ ಎತ್ತಿರೋದು ನಾವು ವಿನಂತಿ ಮಾಡ್ತಾ ಇದ್ದೀನಿ. ಒಂದೇ ನಿಮಿಷ. ಟ್ರಂಪ್ ಅವ್ರು ಹೇಳ್ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಕಾಮನ್ ಸೆನ್ಸ್ ಹೆಂಗಿದೆ ಅಂತ ಹೇಳಿ ಟ್ರಂಪ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅಧಿಕ ಪ್ರಸಂಗ ಮಾಡ್ತೀನಿ. ಉತ್ತರ ಹೇಳಿ, ಆಮೇಲೆ ಕೇಳ್ಕೊಳ್ಳಿ. ಸಭಾಪತಿಗಳೇ, ಕ್ಲಾರಿಫಿಕೇಶನ್ ನೀವು ಸಿಗ್ನೇಚರ್ ಅಲ್ಲ, ಕ್ಲಾರಿಫಿಕೇಶನ್ ಕೊಡಕ್ಕೆ ಕೊಡ್ತೀನಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಈ ಒಂದು ಸಂಬಂಧ ಈ ರಾಷ್ಟ್ರಕ್ಕೆ ಇದು ತೊಂದರೆಯಾಗಿದೆ. ಇದು ಕೇವಲ ಕರ್ನಾಟಕ ರಾಜ್ಯಕ್ಕಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ದೇಶ ಕಷ್ಟದಲ್ಲಿರುವಂಥ ಕಾಲದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಎಕ್ಸ್ಟರ್ನಲ್ ಅಗ್ರೆಷನ್ನು, ಇಂಟರ್ನಲ್ ಡಿಸ್ಟರ್ಬೆನ್ಸು ಮತ್ತು ಬಹಳ ಅತಿವೃಷ್ಟಿ, ಅನಾವೃಷ್ಟಿ, ಇಂಥ ಸಂದರ್ಭಗಳಲ್ಲಿ ಇದು ಒಂದು ಅಂತ ನಾವು ಭಾವನೆ ಮಾಡ್ಕೋಬೇಕಾಗ್ತದೆ. ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆಯಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ 5ನೇ ತಾರೀಕು ಪತ್ರ ಬರೆದು ನಿಮಗೆ ಅವಶ್ಯಕತೆ ಇದೆ ಪ್ರತಿದಿನ ತಕ್ಷಣ ನಮಗೆ ತಿಳಿಸಬೇಕು ಅಂತ ತಿಳಿಸಿದ್ದಾರೆ. ತಕ್ಷಣ ಅದಾದ ಮೇಲೆ ಪರಿಸ್ಥಿತಿ ಗಂಭೀರವಾದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಯಿಲ್ ಕಾರ್ಪೊರೇಷನ್ಗೆ ಪತ್ರವನ್ನು ಬರೆದು ನನಗೆ ಮಾಹಿತಿಯನ್ನು ಕೊಟ್ಟು ತಕ್ಷಣ ಸಭೆಯನ್ನು ಮಾಡು ಅಂತ ಹೇಳಿದರು. ನಿನ್ನೆ ನಾನು ಸದನದಲ್ಲಿ ವಿಧಾನಸಭೆಯಲ್ಲಿ ವಿಷಯವನ್ನು ವಿವರವಾಗಿ ಹೇಳಿದೆ. ಅದಾದ ಮೇಲೆ ನಾನು ತಕ್ಷಣ ನಿನ್ನೆ ಆಯಿಲ್ ಕಾರ್ಪೊರೇಷನ್ ಎಲ್ಲ ಕರೆಸಿ ಮಾತಾಡಿ ವಿಷಯವನ್ನು ಮನವರಿಕೆ ಮಾಡಿಕೊಂಡಿದ್ದೆ. ನಮಗೆ ಒಂದು ಕಮರ್ಷಿಯಲ್ಲು 1,000 ಮೆಟ್ರಿಕ್ ಟನ್ ಅಂದರೆ 1,000 ಮೆಟ್ರಿಕ್ ಟನ್ ಅಂದರೆ 1.5 ಲಕ್ಷ ಸಿಲಿಂಡರ್ಸ್ ಬೇಕಾಗ್ತದೆ. ಡೊಮೆಸ್ಟಿಕ್ಕು 5,000 ಮೆಟ್ರಿಕ್ ಟನ್ ಅಂದರೆ 3,50,000 ಸಿಲಿಂಡರ್ಸ್ ಬೇಕಾಗ್ತದೆ. ಭಾರತ ದೇಶದಲ್ಲಿ 130% ಉತ್ಪಾದನೆ ಇದೆ. ನಾನು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ. ನಮಗೆ 70% ಹೊರ ದೇಶದಿಂದ ಬೇಕಾಗ್ತದೆ. ಅಂದರೆ 70% ನಾವು ಹೊರ ದೇಶದ ಮೇಲೆ ಅವಲಂಬಿಸಿದ್ದೀವಿ. ಬಹಳ ಮುಖ್ಯವಾದಂಥ ಜಾಗ ಈ ಹಡಗುಗಳು ಬರುವಂಥ ಜಾಗ ಏನಿದೆ, ಆ ಜಾಗದಲ್ಲಿ ಸುಮಾರು 100 ಹಡಗುಗಳು ನಿಂತುಬಿಟ್ಟಿವೆ. ಭಾರತ ದೇಶಕ್ಕೆ ಮಾತ್ರ ನಿನ್ನೆ ಇರಾನ್ನವರು ಅನುಮತಿ ಕೊಟ್ಟಿದ್ದಾರೆ. 2 ಹಡಗುಗಳು ಈಗ ದಾರಿಯಲ್ಲಿವೆ. ಮುಂಬೈಗೆ ಹರ್ಮಜ್ ಕೆನಾಲ್ನಲ್ಲಿ ದಾಟಿ ಮುಂಬೈಗೆ 2 ದಿನದಲ್ಲಿ ಒಂದು ಹಡಗು ಬರ್ತದೆ. 10 ದಿನದಲ್ಲಿ ಒಂದು ಹಡಗು ಬಂದರೆ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ನಮಗೆ ಅವಶ್ಯಕತೆ ಇರೋದೆಷ್ಟು? ಒಂದು ಕುಟುಂಬಕ್ಕೆ 1.5 ತಿಂಗಳಿಗೆ 1 ಸಿಲಿಂಡರು ಸಾಕಾಗ್ತದೆ. ಸರಿಯಾದಂಥ ರೀತಿಯಲ್ಲಿ ಮಿತಿವ್ಯಯ ಮಾಡಬೇಕು, ದುರುಪಯೋಗ ಮಾಡಬಾರ್ದು, ಸದುಪಯೋಗ ಮಾಡಿದ್ರೆ ಸಾಕು ಅಂತ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಿದೆ, 25ರಿಂದ 35 ದಿನ ಒಳಗಡೆ ನಿಮಗೆ ಬೇಕಾಗಿರೋ ಸಿಲಿಂಡರ್ಸನ್ನು ನಾವು ಕೊಡ್ತೇವೆ ಅಂತ ಹೇಳಿದೆ. ನಾನು ಆಯಿಲ್ ಕಾರ್ಪೊರೇಷನ್ ಎಲ್ಲ ಕರೆದು ಕೇಳಿದಾಗ ನಾವು ಪ್ರತಿ ಕುಟುಂಬಕ್ಕೆ 1 ಸಿಲಿಂಡರ್ನ 25 ದಿನ ಅಥವಾ 30 ದಿನ ಒಳಗಡೆ ಸರಬರಾಜು ಮಾಡೋಕ್ಕೆ ನಮ್ಮ ಹತ್ರ ಸುಮಾರು 10 ದಿನದ ಸ್ಟಾಕ್ ಇದೆ. ಅದರ ಒಳಗಡೆ ಏನು ಮಾಡ್ತೀವಿ ಅಂದರೆ, ಬರೋದು ಯುದ್ಧ ನಿಲ್ಲದೆ ಇದ್ದರೆ ಬರೋದು ನಿಂತರೂ ಕೂಡ 1 ಸಿಲಿಂಡರನ್ನು 1 ಕುಟುಂಬಕ್ಕೆ ಪೂರ್ತಿ ಪ್ರಮಾಣದಲ್ಲಿ ನಾವು ಕೊಡ್ತೇವೆ ಅನ್ನೋ ಆಶ್ವಾಸನೆ ಅವರು ಕೊಟ್ಟಿದ್ದಾರೆ. ಅವ್ರದ್ದೇ ಒಂದು ಕ್ಯಾಲ್ಕುಲೇಷನ್. ಅಂದಮೇಲೆ ಇವತ್ತೊಂದು ಹೊಸ ಒಂದು ಸುದ್ದಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.